ಇನ್ನು ಅಮೆರಿಕದಲ್ಲಿ ಎಲನ್ ಮಸ್ಕ್ ಜೊತೆಗೆ ಟ್ರಂಪ್ ನಡುವೆ ಸಮರ ಮುಂದಿದೆ. ಅಮೆರಿಕದಲ್ಲಿ ಟ್ರಂಪ್ ಮಸ್ಕ್ ನಡುವೆ ಸಮರ ಮುಂದುವರೆದಿದೆ. ಅಮೆರಿಕ ಅಧ್ಯಕ್ಷ ವಿರುದ್ಧ ಸೆಡ್ಡು ಹೊಡೆದಿದ್ದಾನೆ ಮಸ್ಕ್. ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾನೆ ಎಲನ್ ಮಸ್ಕ್. ಅಮೆರಿಕ ಪಾರ್ಟಿ ಹೊಸ ಪಕ್ಷ. ಎಲನ್ ಮಸ್ಕ್ ಈಗಾಗಲೇ ಘೋಷಣೆ ಹೇಳಿದ್ರು, ಹೊಸ ಪಕ್ಷವನ್ನ ಘೋಷಣೆ ಮಾಡ್ತೀನಿ ನಾನು ಟ್ರಂಪ್ ವಿರುದ್ಧ ಅಂತ ಹೇಳಿ. ಈಗ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಹೆಸರೇನು? ಅಮೆರಿಕ ಪಾರ್ಟಿ. ಕಾರಣ ಇಷ್ಟೇ, ಯಾಕೆ ಈ ಕಿತ್ತಾಟ ಆರಂಭವಾಯಿತು ಅಂತ ಹೇಳಿದ್ರೆ, ಒನ್ ಬಿಗ್ ಬ್ಯೂಟಿಫುಲ್ ಬಿಲ್, ಇದರ ಸಂಬಂಧ ಇಬ್ಬರ ನಡುವೆ ಕಿತ್ತಾಟ ಆರಂಭವಾಗಿತ್ತು. ಡೊನಾಲ್ಡ್ ಟ್ರಂಪ್ ಮತ್ತು ಮಸ್ಕ್ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು. ಟ್ವಿಟರ್ನಲ್ಲಿ ಏಕವಚನದಲ್ಲಿ ಟ್ವೀಟ್ ಮಾಡಿಕೊಳ್ಳುವಂತಹ ಹಂತಕ್ಕೆ ಹೋಗಿತ್ತು. ತೆರಿಗೆ ಮತ್ತು ವೆಚ್ಚ ಕಡಿತ ಸಂಬಂಧ ಬಿಲ್ ಜಾರಿಗೆ ಪ್ಲಾನ್ ಅನ್ನು ರೂಪಿಸಿದ್ದು ಟ್ರಂಪ್ ಅವರು. ಬಟ್ ಈ ಬಿಲ್ಗೆ ಸಂಬಂಧಪಟ್ಟಂತೆ ಎಲನ್ ಮಸ್ಕ್ ವಿರೋಧವನ್ನ ವ್ಯಕ್ತಪಡಿಸಿದ್ರು, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅದಾದ ನಂತರ ಬಹಿರಂಗವಾಗಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಿಡಿಕಾರಿದ್ರು. ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಲನ್ ಮಸ್ಕ್ ಬಗ್ಗೆ ಮಾತನಾಡಿದ್ರು. ಈಗ ಎಲನ್ ಮಸ್ಕ್ ಅವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟರು, ಟ್ರಂಪ್ ವಿರುದ್ಧ ನಾನು ಅಮೆರಿಕಾದಲ್ಲಿ ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಹೇಳಿ. ಇವತ್ತು ಒಂದು ಘೋಷಣೆ ಮಾಡಿದ್ದಾರೆ. ಹೊಸ ಪಕ್ಷದ ಹೆಸರು ಅಮೆರಿಕ ಪಾರ್ಟಿ. ನೋಡಿ, ಇತ್ತೀಚೆಗೆ ನಡೆದಂಥ ಅಮೆರಿಕ ಅಧ್ಯಕ್ಷರ ಚುನಾವಣೆಯಲ್ಲಿ ಟ್ರಂಪ್ ಪರವಾಗಿ ನಿಂತ್ಕೊಂಡಿದ್ದಂಥ ಎಲನ್ ಮಸ್ಕ್ ಅವರು ಟ್ರಂಪ್ನ ಗೆಲುವಿಗೆ ತುಂಬಾ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ನೋಡಿ, ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ ಅಮೆರಿಕದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ. ಅಲ್ಲ, ಎಲನ್ ಮಸ್ಕ್ ಅವರು ಈಗಾಗಲೇ ಘೋಷಣೆ ಮಾಡಿದ್ರು, ಹೊಸ ಪಕ್ಷವನ್ನ ಘೋಷಣೆ ಈಗ ಮಾಡಿರುವಂಥದ್ದು ಅಮೆರಿಕ ಪಾರ್ಟಿ ಅಂತ ಹೇಳಿ. ಬಟ್ ಈಗ ಕುತೂಹಲ ಇರುವಂಥದ್ದು ಟ್ರಂಪ್ ಏನು ಮಾಡ್ತಾರೆ ಅಂತ. ಮಹೇಶ್, ಈಗಾಗಲೇ ಮಸ್ಕ್ ಮತ್ತೆ ಒಂದು ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹ ಸಂಬಂಧ ಯಾವ ತರ ಇತ್ತು ಅಂದ್ರೆ, ಇವರು 7 ಜನ್ಮ ಸ್ನೇಹ ಸಂಬಂಧ ಎನ್ನುವ ರೀತಿಯಲ್ಲಿ ಇಡೀ ಜಗತ್ತಿನಾದ್ಯಂತ ಒಂದು ಬಿತ್ತರಾಗಿತ್ತು. ಯಾಕಂದ್ರೆ 2024ರಲ್ಲಿ ಒಂದು ಚುನಾವಣೆ ಆದ ಸಂದರ್ಭದಲ್ಲಿ ಆ ಒಂದು ಪ್ರಮಾಣದಲ್ಲಿ ಜೋಡತಿಗಳಾಗಿ ಒಂದು ಕೆಲಸವನ್ನು ಮಾಡಿದ್ರು. ತಮ್ಮ ನಿರಂತರ ಶ್ರಮದಿಂದ ಒಂದು ಮಸ್ಕ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ನ ಅಧ್ಯಕ್ಷನ್ನು ಮಾಡಿದ್ರು. ಅದಾದ ನಂತರ ಮಸ್ಕ್, ವಿಶೇಷವಾಗಿ ಮಸ್ಕ್ ಸಲುವಾಗಿ ಒಂದು ವಿಶೇಷ ಒಂದು ಸಚಿವ ಸ್ಥಾನವನ್ನು ಸಹ ಒಂದು ಡೊನಾಲ್ಡ್ ಟ್ರಂಪ್ ಅವರು ಸೃಷ್ಟಿ ಮಾಡಿದ್ರು. ಅದಾದ ನಂತರ ಕಳೆದ ಒಂದೂವರೆ ವರ್ಷದ ತನಕ ಯಾವುದೇ ರೀತಿ ಇವ್ರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಇರಲಿಲ್ಲ. ಆದ್ರೆ ಯಾವಾಗ ಇವರು ಟ್ಯಾರಿಫ್ ವಿಚಾರವಾಗಿ ಒಂದು ಟ್ಯಾರಿಫ್ ಹೆಚ್ಚಿಗೆ ಮಾಡಿದ್ರು ವಿದೇಶಗಳ ಬೇರೆ ದೇಶಗಳ ಮೇಲೆ, ಜೊತೆಗೆ ಒನ್ ಬಿಗ್ ಬ್ಯೂಟಿಫುಲ್ ಅನ್ನುವ ಏನು ಬಿಲ್ ಅನ್ನು ಪಾಸ್ ಮಾಡಿದ್ರು, ಆ ಒಂದು ವಿಚಾರವಾಗಿ ಈ ಇಬ್ಬರ ಮಧ್ಯೆ ಈಗಾಗಲೇ ವೈಮನಸ್ಸು ಆರಂಭ ಆಗಿತ್ತು. ಅದಾದ ನಂತರ ಈ ಒಂದು ವೈಮನಸ್ಸು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಒಂದು ಅಮೆರಿಕದಲ್ಲಿ ಒಂದು ಇತಿಹಾಸನೇ ಸೃಷ್ಟಿ ಮಾಡುವ ಒಂದು ಹಂತಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಅಮೆರಿಕದ ಇತಿಹಾಸ ನಾವು ನೋಡಿದ್ರೆ ಕಳೆದ ಒಂದು ಹಲವಾರು ದಶಕಗಳಿಂದ ಕೇವಲ 2 ಪಕ್ಷಗಳು ಮಾತ್ರ ಅಲ್ಲಿ ಆಡಳಿತ ಮಾಡ್ತಿದ್ವು, ಒಂದು ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಪಕ್ಷ. ಈ 2 ಪಕ್ಷಗಳನ್ನು ಹೊರತುಪಡಿಸಿ ಈಗ ಅಮೆರಿಕದಲ್ಲಿ 3ನೇ ಪಕ್ಷ ಉದಯವಾಗಿದೆ, ಅದು ಅಮೆರಿಕ ಪಕ್ಷ. ಎಲನ್ ಮಸ್ಕ್ ನ ಒಂದು ನೇತೃತ್ವದ, ಎಲನ್ ಮಸ್ಕ್ ನ ಒಡೆತನದ ಒಂದು ಅಮೆರಿಕ ಪಕ್ಷ ಒಂದು ಆಗಿದೆ. ಇಲ್ಲಿ ನಾವು ಪ್ರಮುಖವಾಗಿ ಒಂದು ವಿಚಾರ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅಮೆರಿಕದಲ್ಲಿ ಒಟ್ಟು 535 ವೋಟಿಂಗ್ ಮೆಂಬರ್ಗಳು, ಅಂದ್ರೆ 535 ಮೆಂಬರ್ಗಳು ಇರ್ತಾರೆ, ಪಾರ್ಲಿಮೆಂಟ್ ಮೆಂಬರ್ಗಳು. ಆ ಒಂದು ಪೈಕಿ ಒಂದು 260ಕ್ಕೂ ಹೆಚ್ಚು ಸದಸ್ಯರ ಒಂದು ಬೆಂಬಲವನ್ನು ಇವರು ತೆಗೆದುಕೊಳ್ಳಬೇಕಾಗುತ್ತೆ. ಜೊತೆಗೆ ಅಮೆರಿಕದಾದ್ಯಂತ ಒಂದು 33 ಕೋಟಿ ಜನಸಂಖ್ಯೆ ಇದೆ, 33 ಕೋಟಿಗೆ ಅಧಿಕ ಜನಸಂಖ್ಯೆ ಇದೆ. ಜೊತೆಗೆ ಅಮೆರಿಕದಲ್ಲಿ ಒಟ್ಟು 50 ರಾಜ್ಯಗಳಿದೆ. ಸೊ ಈ ಎಲ್ಲ ಒಂದು ಮ್ಯಾಪ್ ಗಳನ್ನು ನೋಡಿದ್ರೆ ನಾವು ಎಲನ್ ಮಸ್ಕ್ ಇದು ಸಾಮಾನ್ಯ ಕೆಲಸವಲ್ಲ, ಯಾಕಂದ್ರೆ ಚಾಲೆಂಜಿಂಗ್ ಕೆಲಸ ಆಗಿದೆ. ಯಾಕಂದ್ರೆ ಇವರು ಕೆಲವೊಂದಿಷ್ಟು ವಿಚಾರದಲ್ಲಿ, ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಸ್ಟಾರ್ಲಿಂಕ್ ಆಗಿರ್ಬೋದು, ಸ್ಪೇಸ್ ಎಕ್ಸ್, ಅಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ. ಆದ್ರೆ ಒಂದು ಪಕ್ಷವನ್ನು ಘೋಷಣೆ ಮಾಡಿ ಅದನ್ನು ಮುನ್ನಡೆಸುವ ಒಂದು ಸಾರಥ್ಯ ವಹಿಸಿ, ಜೊತೆಗೆ ಕೇವಲ ಇವರಿಗೆ ಅವಕಾಶ ಇರೋದು ಒಂದೂವರೆ ವರ್ಷ. ಯಾಕಂದ್ರೆ 2026ರಲ್ಲಿ ಮತ್ತೆ ಅಮೆರಿಕದಲ್ಲಿ ಚುನಾವಣೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಒಂದು ಗೆಲುವು ಪಡಿಬೇಕಾಗತ್ತೆ. ಸೊ ಹೀಗಾಗಿ ಮಸ್ಕಿಗೆ ಇದು ಈಸಿ ಕೆಲಸ ಅಲ್ಲ, ಚಾಲೆಂಜಿಂಗ್ ಕೆಲಸ ಆಗಿದೆ ಅಂತ ಹೇಳ್ಬೋದು. ಮಹೇಶ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.